ಶ್ರೀರಾಮನವಮಿ 2026 ಮನೆಯಲ್ಲೇ ಪೂಜೆ ಮಾಡುವವರು ಪಾಲಿಸಲೇಬೇಕಾದ 5 ಮುಖ್ಯ ನಿಯಮಗಳಿವು. ಮಾರ್ಚ್ 27 ಶ್ರೀರಾಮನವಮಿ. ಖಂಡಿತವಾಗಿಯೂ ಪಾಲಿಸಬೇಕಾದ ನಿಯಮಗಳು. ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡಬೇಡಿ. ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ವಿಶೇಷವಾದ ಹಬ್ಬಗಳಲ್ಲಿ ಶ್ರೀರಾಮನವಮಿಯು ಒಂದು. ಧರ್ಮ, ಸತ್ಯ, ಆದರ್ಶ ಮತ್ತು ಪಿತೃವಾಕ್ಯ ಪರಿಪಾಲನೆಗೆ ಸಾಕಾರ ಮೂರ್ತಿಯಾದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಜನ್ಮದಿನ ಹಾಗೂ ಲೋಕಮಾತೆ ಸೀತಮ್ಮನೊಂದಿಗೆ ಆತನಿಗೆ ನಡೆದ ದಿವ್ಯ ಕಲ್ಯಾಣ ಮಹೋತ್ಸವವನ್ನು ಈ ದಿನ ಭಕ್ತಕೋಟಿ ಅತ್ಯಂತ ವೈಭವದಿಂದ ಆಚರಿಸುತ್ತಾರೆ. ಚೈತ್ರ ಶುದ್ಧ ನವಮಿಯಂದು ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಸರಿಯಾಗಿ ಮಧ್ಯಾಹ್ನ ಸೂರ್ಯ ನೆತ್ತಿಯ ಮೇಲಿರುವ ಸಮಯದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಶ್ರೀರಾಮನು ಜನ್ಮಿಸಿದನು. ಆ ಪುಣ್ಯ ಘಳಿಗೆಗಳನ್ನು ಸ್ಮರಿಸುತ್ತಾ ಪ್ರತಿ ವರ್ಷ ನಾವು ಈ ಹಬ್ಬವನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಿಸುತ್ತೇವೆ. ಆದರೆ ಈ ಪವಿತ್ರ ದಿನದಂದು ಭಗವಂತನ ಕೃಪೆ ಪಡೆಯಲು ನಾವು ಪಾಲಿಸಬೇಕಾದ ನಿಯಮಗಳೇನು? ಪೂಜೆಗೆ ಎಂತಹ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು? ಸಂಜೆ ವೇಳೆ ದೇವಸ್ಥಾನದ ದರ್ಶನ ಭಾಗ್ಯ ಏಕೆ ಪಡೆಯಬೇಕು? ಹಾಗೆಯೇ ಅಪ್ಪಿತಪ್ಪಿಯೂ ಮಾಡಬಾರದ ತಪ್ಪುಗಳೇನು ಎಂಬ ವಿಷಯಗಳನ್ನು ಈಗ ನಾವು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲಿಗೆ ಈ ವರ್ಷದ ಶ್ರೀರಾಮನವಮಿ ಹಬ್ಬ ಮತ್ತು ಶುಭ ಮುಹೂರ್ತದ ಬಗ್ಗೆ ತಿಳಿಯೋಣ. ಈ ವರ್ಷ ಅಂದ್ರೆ 2026 ಮಾರ್ಚ್ 27 ನೇ ದಿನಾಂಕ ಶುಕ್ರವಾರದಂದು ನಾವು ಈ ಶ್ರೀರಾಮನವಮಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಈ ದಿನ ಪೂಜೆ ಮತ್ತು ಕಲ್ಯಾಣಕ್ಕೆ ಅತ್ಯಂತ ಸೂಕ್ತವಾದ ಮಧ್ಯಾಹ್ನದ ಶುಭ ಮುಹೂರ್ತ ಬೆಳಿಗ್ಗೆ 11:06 ಪ್ರಾರಂಭವಾಗಿ ಮಧ್ಯಾಹ್ನ 1:31 ರವರೆಗೆ ಇರುತ್ತದೆ. ಹಾಗೆಯೇ ಶ್ರೀರಾಮ ಜನ್ಮ ಮುಹೂರ್ತ ಸರಿಯಾಗಿ ಮಧ್ಯಾಹ್ನ 12:27 ಬರುತ್ತದೆ. ಆದ್ದರಿಂದ ಈ ಸಮಯಕ್ಕೆ ಮನೆಯಲ್ಲಿ ಪೂಜೆ ಪೂರ್ಣಗೊಳ್ಳುವಂತೆ ನೋಡಿಕೊಳ್ಳುವುದು ಅಥವಾ ಆ ಸಮಯದಲ್ಲಿ ಭಗವಂತನ ನಾಮಸ್ಮರಣೆಯಲ್ಲಿ ಇರುವುದು ವಿಶೇಷ ಫಲಗಳನ್ನು ನೀಡುತ್ತದೆ. ಹಬ್ಬದ ದಿನ ಮುಂಜಾನೆ ಅಂದರೆ ಸೂರ್ಯೋದಯಕ್ಕೂ ಮುನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಖಂಡಿತವಾಗಿಯೂ ಅಭ್ಯಂಜನ ಸ್ನಾನ ಮಾಡಬೇಕು. ಮನೆ, ಅಂಗಳ ಮತ್ತು ಪೂಜಾ ಮಂದಿರವನ್ನು ಅತ್ಯಂತ ಶುಭ್ರವಾಗಿ ಅಲಂಕರಿಸಿಕೊಳ್ಳಬೇಕು. ಮನೆಯ ಹೊಸ್ತಿಲಿಗೆ ಹಸಿರು ಮಾವಿನ ಎಲೆಗಳ ತೋರಣ ಮತ್ತು ಚೆಂಡು ಹೂವಿನ ಹಾರಗಳನ್ನು ಕಟ್ಟಬೇಕು. ಪೂಜಾ ಕೊಠಡಿಯನ್ನು ಅರಿಶಿನ, ಕುಂಕುಮ, ಗಂಧ ಮತ್ತು ಹೂವುಗಳಿಂದ ಶೋಭಾಯಮಾನವಾಗಿ ಶೃಂಗರಿಸಬೇಕು. ಅಂಗಳದಲ್ಲಿ ಸುಂದರವಾದ ರಂಗೋಲಿ ಹಾಕಿ ಹಬ್ಬದ ವಾತಾವರಣ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಮನೆಗೆ ಆಹ್ವಾನಿಸಬೇಕು. ಶ್ರೀರಾಮನವಮಿ ದಿನ ಪೂಜೆ ಮಾಡುವಾಗ ನಾವು ಧರಿಸುವ ವಸ್ತ್ರಗಳ ಬಣ್ಣಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಶ್ರೀರಾಮನಿಗೆ ಮತ್ತು ಸೀತಮ್ಮನಿಗೆ ಹಳದಿ ಬಣ್ಣವೆಂದರೆ ಅತ್ಯಂತ ಪ್ರೀತಿ. ಗುರುಗ್ರಹಕ್ಕೆ ಮತ್ತು ಮಂಗಳಕರ ಕಾರ್ಯಗಳಿಗೆ ಹಳದಿ ಬಣ್ಣವು ಪ್ರತೀಕ. ಆದ್ದರಿಂದ ಈ ಹಬ್ಬದ ದಿನದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡುವುದು ಅತ್ಯಂತ ಶ್ರೇಯಸ್ಕರ. ಹಳದಿಯ ಜೊತೆಗೆ ತಿಳಿ ಕಿತ್ತಳೆ ಬಣ್ಣ ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನು ಸಹ ಧರಿಸಬಹುದು. ಕಿತ್ತಳೆ ಬಣ್ಣವು ಆಧ್ಯಾತ್ಮಿಕತೆ ಮತ್ತು ತ್ಯಾಗದ ಸಂಕೇತವಾದರೆ ಕೆಂಪು ಬಣ್ಣವು ಶಕ್ತಿ ಮತ್ತು ಲಕ್ಷ್ಮೀ ದೇವಿಯ ಸಂಕೇತ. ಇಂತಹ ಮಂಗಳಕರ ಬಣ್ಣದ ಬಟ್ಟೆಗಳನ್ನು ಧರಿಸಿ ಹಣೆ ಮೇಲೆ ಸಿಂಧೂರ ಅಥವಾ ಗಂಧವನ್ನು ಧರಿಸಿ ಪೂಜೆಯಲ್ಲಿ ಕೂರುವುದರಿಂದ ಮನಸ್ಸು ಪ್ರಶಾಂತವಾಗಿ ಏಕಾಗ್ರತೆ ಸಿದ್ಧಿಸುತ್ತದೆ. ಯಾವುದೇ ಪರಿಸ್ಥಿತಿಯಲ್ಲೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಅಥವಾ ಹರಿದ ಮತ್ತು ಅಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರದು. ಹೊಸ ಬಟ್ಟೆಗಳು ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಒಗೆದ ಶುಭ್ರವಾದ ಸಾತ್ವಿಕ ಬಣ್ಣದ ಸಾಂಪ್ರದಾಯಿಕ ಉಡುಪುಗಳನ್ನೇ ಧರಿಸಬೇಕು. ಮನೆಯಲ್ಲಿ ಪೂಜಾ ವಿಧಾನ ಮತ್ತು ನೈವೇದ್ಯಗಳ ವಿಷಯಕ್ಕೆ ಬಂದರೆ ಶ್ರೀರಾಮನವಮಿ ಎಂದ ತಕ್ಷಣ ನಮಗೆ ಮೊದಲು ನೆನಪಾಗುವುದು ಪಾನಕ ಮತ್ತು ಕೋಸಂಬರಿ. ಈ ಹಬ್ಬ ಬರುವ ಹೊತ್ತಿಗೆ ಬಿಸಿಲು ಹೆಚ್ಚಾಗಿರುತ್ತದೆ. ಆದ್ದರಿಂದ ವಾತಾವರಣದಲ್ಲಿ ಉಂಟಾಗುವ ಬದಲಾವಣೆಗಳಿಂದ ನಮ್ಮ ದೇಹವನ್ನು ರಕ್ಷಿಸಿಕೊಳ್ಳಲು ನಮ್ಮ ಪೂರ್ವಜರು ಈ ನೈವೇದ್ಯಗಳನ್ನು ನಿರ್ಧರಿಸಿದ್ದಾರೆ. ಬೆಲ್ಲ, ಕಾಳುಮೆಣಸು, ಏಲಕ್ಕಿ ಮತ್ತು ಒಣಶುಂಠಿ ಹಾಕಿ ಮಾಡಿದ ಪಾನಕ ಶ್ರೀರಾಮನಿಗೆ ಅಮೃತಕ್ಕೆ ಸಮಾನ. ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ತಕ್ಷಣದ ಶಕ್ತಿ ನೀಡುತ್ತದೆ. ಹಾಗೆಯೇ ಕೋಸಂಬರಿ ಕೂಡ
ದೇಹಕ್ಕೆ ತಂಪು ನೀಡುವ ಪದಾರ್ಥಗಳು. ಇವುಗಳನ್ನು ತಪ್ಪದೇ ರಾಮನಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು. ಕೆಲವರು ಸಮಯವಿಲ್ಲದ ಕಾರಣ ಹಣ್ಣಿನ ರಸ ಅಥವಾ ಹೊರಗೆ ಕೊಂಡ ಕೂಲ್ ಡ್ರಿಂಕ್ಸ್ ಅನ್ನು ದೇವರ ಮುಂದೆ ಇಡುತ್ತಾರೆ. ಅದು ಮಹಾಪಾಪ. ರಾಮನಿಗೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡಿದ ಪಾನಕವನ್ನೇ ಅರ್ಪಿಸಬೇಕು. ನಾವು ನಿತ್ಯವೂ ಅನುಸರಿಸುವ ಶುದ್ಧ ಶಾಕಾಹಾರಿ ಪದ್ಧತಿಯನ್ನೇ ಈ ಹಬ್ಬದ ದಿನದಂದು ಮತ್ತಷ್ಟು ನಿಷ್ಠೆ ಮತ್ತು ಪವಿತ್ರತೆಯಿಂದ ಪಾಲಿಸಬೇಕು. ಮನೆಯಲ್ಲಿ ಅಡುಗೆ ಮಾಡುವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸದೆ ಸಂಪೂರ್ಣವಾಗಿ ಸಾತ್ವಿಕವಾದ ಭೋಜನವನ್ನೇ ಸಿದ್ಧಪಡಿಸಿಕೊಳ್ಳಬೇಕು. ಶ್ರೀರಾಮನವಮಿ ದಿನ ಬೆಳಗ್ಗೆ ಮನೆಯಲ್ಲಿ ಮಾಡುವ ಪೂಜೆ ಎಷ್ಟು ಮುಖ್ಯವೋ, ಸಂಜೆ ವೇಳೆ ರಾಮನ ದೇವಸ್ಥಾನಕ್ಕೆ ಹೋಗುವುದು ಅಷ್ಟೇ ಮುಖ್ಯ. ಈ ಪವಿತ್ರ ದಿನದಂದು ಸಂಜೆ ಖಂಡಿತವಾಗಿಯೂ ನಿಮ್ಮ ಮನೆಯ ಹತ್ತಿರವಿರುವ ಯಾವುದಾದರೂ ಶ್ರೀರಾಮನ ದೇವಸ್ಥಾನಕ್ಕೆ ಭೇಟಿ ನೀಡಿ. ನವಮಿಯಂದು ಸಂಜೆ ವೇಳೆ ದೇವಸ್ಥಾನಗಳಲ್ಲಿ ನಡೆಯುವ ಸೀತಾರಾಮ ಕಲ್ಯಾಣ ಮಹೋತ್ಸವವನ್ನು ಕಣ್ಣಾರೆ ನೋಡುವುದು ನಮ್ಮ ಪೂರ್ವಜನ್ಮದ ಸುಕೃತ. ಸೃಷ್ಟಿಗೆ ಮೂಲವಾದ ಪ್ರಕೃತಿ ಮತ್ತು ಪುರುಷರ ಮಿಲನವೇ ಈ ಸೀತಾರಾಮ ಕಲ್ಯಾಣ. ಆ ಕಲ್ಯಾಣದ ಘಟ್ಟವನ್ನು ನೋಡಿದರು ಅಥವಾ ಆ ಮಂತ್ರೋಚ್ಚಾರಣೆಗಳನ್ನು ಕೇಳಿದರು ಸಕಲ ದೋಷಗಳು ನಿವಾರಣೆಯಾಗಿ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಮತ್ತು ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ದೇವಸ್ಥಾನಕ್ಕೆ ಹೋಗುವಾಗ ಕೈಯಲ್ಲಿ ಸ್ವಲ್ಪ ಹೂವು ಮತ್ತು ಹಣ್ಣುಗಳನ್ನು ಕೊಂಡೊಯ್ದು ದೇವರಿಗೆ ಸಮರ್ಪಿಸಿ ಅಲ್ಲಿ ನೀಡುವ ಪಾನಕ ಪ್ರಸಾದವನ್ನು ಸ್ವೀಕರಿಸಿ ಸ್ವಲ್ಪ ಸಮಯ ಆ ಪ್ರಶಾಂತ ವಾತಾವರಣದಲ್ಲಿ ಕುಳಿತು ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂದು ಜಪಿಸಿ. ಈ ಸಾಯಂಕಾಲದ ದರ್ಶನವು ನಿಮ್ಮ ಮನಸ್ಸಿಗೆ ಅಪಾರವಾದ ಆನಂದ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರಸಾದಿಸುತ್ತದೆ. ಹಾಗೆಯೇ ಸಾಧ್ಯವಾದರೆ ಬಡವರಿಗೆ ಮತ್ತು ಹಾದಿಹೋಕರಿಗೆ ಪಾನಕ, ಮಜ್ಜಿಗೆಯನ್ನು ದಾನ ಮಾಡಿ. ಇನ್ನು ಈ ಹಬ್ಬದ ದಿನ ಭಕ್ತರು ಅಪ್ಪಿತಪ್ಪಿಯೂ ಮಾಡಬಾರದ ತಪ್ಪುಗಳ ಬಗ್ಗೆ ಈಗ ವಿವರವಾಗಿ ತಿಳಿಯೋಣ. ಮೊದಲೇ ಹೇಳಿದಂತೆ ಇದು ಅತ್ಯಂತ ಪವಿತ್ರವಾದ ದಿನ. ಆದ್ದರಿಂದ ಮಾಂಸಾಹಾರ ಸೇವನೆ, ಮದ್ಯಪಾನ ಮತ್ತು ಧೂಮಪಾನದಂತಹ ವ್ಯಸನಗಳಿಂದ ಸಂಪೂರ್ಣ ದೂರವಿರಬೇಕು. ಶ್ರೀರಾಮನು ಸತ್ಯವಾಕ್ಪಾಲಕ ಮತ್ತು ಧರ್ಮಮೂರ್ತಿ. ಆದ್ದರಿಂದ ಈ ದಿನ ಸುಳ್ಳು ಹೇಳುವುದು, ಇತರರನ್ನು ವಂಚಿಸುವುದು ಅಥವಾ ಮತ್ಸರ ಪಡುವುದು ಮಾಡಬಾರದು. ರಾಮನಿಗೆ ಕೋಪವೆಂಬುದೇ ತಿಳಿಯದ ಗುಣ. ಅದಕ್ಕೆ ಆತ ಪ್ರಶಾಂತತೆಗೆ ಮಾರುಹೆಸರು. ಆ ಆದರ್ಶವನ್ನು ಪಾಲಿಸುತ್ತಾ ಹಬ್ಬದ ದಿನ ಮನೆಯಲ್ಲಿ ಯಾರ ಮೇಲೂ, ಮುಖ್ಯವಾಗಿ ಮಕ್ಕಳು ಅಥವಾ ಸಂಗಾತಿಯ ಮೇಲೆ ಕೋಪಿಸಿಕೊಳ್ಳಬಾರದು. ಮನೆಯಲ್ಲಿ ಪ್ರಶಾಂತ ವಾತಾವರಣವಿದ್ದರೆ ಮಾತ್ರ ಲಕ್ಷ್ಮೀ ಸ್ವರೂಪಿಯಾದ ಸೀತಮ್ಮ ಮತ್ತು ನಾರಾಯಣ ಸ್ವರೂಪಿಯಾದ ರಾಮಯ್ಯ ನೆಲೆಸಿರುತ್ತಾರೆ. ಹಾಗೆಯೇ ಈ ಹಬ್ಬದ ದಿನ ಕ್ಷೌರ ಕರ್ಮಗಳು ಅಂದರೆ ಕೂದಲು ಕತ್ತರಿಸುವುದು, ಉಗುರು ತೆಗೆಯುವುದು ಮತ್ತು ಶೇವಿಂಗ್ ಮಾಡಿಕೊಳ್ಳುವುದು ಖಂಡಿತವಾಗಿಯೂ ನಿಷಿದ್ಧ. ಇಂತಹ ಕೆಲಸಗಳಿದ್ದರೆ ಹಬ್ಬಕ್ಕೂ ಮುನ್ನವೇ ಮುಗಿಸಿಕೊಳ್ಳಬೇಕು. ಶ್ರೀರಾಮನು ತನ್ನ ತಂದೆ ದಶರಥ ಮಹಾರಾಜ ನೀಡಿದ ಮಾತನ್ನು ಉಳಿಸಿಕೊಳ್ಳಲು ರಾಜ್ಯವನ್ನೇ ತ್ಯಜಿಸಿ 14 ವರ್ಷ ಅರಣ್ಯವಾಸಕ್ಕೆ ತೆರಳಿದ ಪಿತೃವಾಕ್ಯ ಪರಿಪಾಲ್ಕ. ಅಂತಹ ರಾಮನ ಹಬ್ಬದ ದಿನದಂದು ಪೋಷಕರನ್ನು ಎದುರಿಸುವುದು, ಹಿರಿಯರನ್ನು ಅವಮಾನಿಸುವುದು ಅಥವಾ ಅವರೊಂದಿಗೆ ವಾಗ್ವಾದ ಮಾಡುವುದು ಯಾವುದೇ ಕಾರಣಕ್ಕೂ ಮಾಡಬಾರದು. ಮನೆಯಲ್ಲಿರುವ ಹಿರಿಯರ ಆಶೀರ್ವಾದ ಪಡೆದರೆ ಮಾತ್ರ ಭಗವಂತನ ಪೂಜೆ ಸಾರ್ಥಕವಾಗುತ್ತದೆ. ಹಾಗೆಯೇ ಹಬ್ಬದ ದಿನದಂದು ವಿಶೇಷವಾಗಿ ಉಪವಾಸ ವ್ರತದಲ್ಲಿರುವವರು ಹಗಲು ಹೊತ್ತಿನಲ್ಲಿ ನಿದ್ರಿಸಬಾರದು. ಉಪವಾಸವಿದ್ದು ಹಗಲು ನಿದ್ರಿಸಿದರೆ ಆ ದೀಕ್ಷೆಗೆ ಯಾವುದೇ ಫಲ ದೊರೆಯುವುದಿಲ್ಲ. ಅದರ ಬದಲಾಗಿ ರಾಮಾಯಣ ಓದುವುದು, ಸುಂದರಕಾಂಡ ಪಾರಾಯಣ ಮಾಡುವುದು ಅಥವಾ ರಾಮ ಭಜನೆಗಳಲ್ಲಿ ಪಾಲ್ಗೊಳ್ಳುವಂತಹ ಸತ್ಕಾರ್ಯಗಳಲ್ಲಿ ಸಮಯ ಕಳೆಯಬೇಕು. ಇಷ್ಟು ನಿಯಮಗಳನ್ನು ಮತ್ತು ಭಕ್ತಿಭಾವವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಮಾರ್ಚ್ 27ರಂದು ಬರುವ ಶ್ರೀರಾಮನವಮಿಯನ್ನು ಅದ್ದೂರಿಯಾಗಿ ಆಚರಿಸಿ. ನಿಮ್ಮ ಮನಸ್ಸಿನ ಎಲ್ಲ ಕೋರಿಕೆಗಳು ಆ ಸೀತಾರಾಮರ ಕೃಪೆಯಿಂದ ಈಡೇರಲೆಂದು ಪ್ರಾರ್ಥಿಸುತ್ತೇನೆ. ಶ್ರೀರಾಮನವಮಿ ಹಬ್ಬದಂದು ನಾವು ಪಾಲಿಸಬೇಕಾದ ಮುಖ್ಯ ನಿಯಮಗಳು ಮತ್ತು ಮಾಡಬಾರದ ತಪ್ಪುಗಳ ಬಗ್ಗೆ ತಿಳಿದುಕೊಂಡಿರಲ್ಲವೇ? ಈ ನಿಯಮಗಳನ್ನು ಪಾಲಿಸುತ್ತಾ ಆ ಸೀತಾರಾಮರ ಕಲ್ಯಾಣವನ್ನು ವೀಕ್ಷಿಸಿ ಅವರ ಆಶೀರ್ವಾದವನ್ನು ನೀವೆಲ್ಲರೂ ಪಡೆಯಬೇಕೆಂದು ಮನಸ್ಫೂರ್ತಿಯಾಗಿ ಆಶಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ
ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.